ನಮ್ಮ ಕೃಷ್ಣ ನಾಯಕರು ಮರಳಿ ಮನೆಗೆ ಬಂದಿದ್ದಾರೆ. ಪಕ್ಷದ ಸಂಘಟನೆಗೆ ಸ್ವತಂತ್ರವನ್ನು ಕೊಡಬೇಕು, ಸ್ವತಂತ್ರವಾಗಿ ಅವರು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹಸಿರು ನಿಶಾನೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದು. ಒಂದು ಬೆಸುಗೆಯನ್ನ ಹಾಕಬೇಕು, ಸಮ್ಮಿಲನ ಆಗಬೇಕು. ರಾಜಕಾರಣ ಆದ್ಮೇಲೆ ಎರಡು ಗುಂಪು ಆದ್ಮೇಲೆ ಸ್ವಲ್ಪ ಮನಸ್ಸು ತಿಳಿಯಾಗಿರೋದಿಲ್ಲ. ಮೂಲ ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆ ಆಗುವ ಅವಶ್ಯಕತೆ ಇಲ್ಲ. ಪಿರಿಯಾಪಟ್ಟಣದ ಮಾಜಿ ಶಾಸಕರಂತ ಕೆ ಮಾದೇವ್ ಅವರು ಇದ್ದಾರೆ ನನ್ನೊಂದಿಗೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಇವತ್ತು ಕೃಷ್ಣ ನಾಯಕ್ ಅವರು ಅಧಿಕೃತವಾಗಿ ಜೆಡಿಎಸ್ ಪಕ್ಷ ಸೇರ್ಪಡೆ ಆಗಿರುವಂತದ್ದು, ನೀವು ಕೂಡ ಭಾಗವಹಿಸಿದ್ರಿ. ಏನ್ ಹೇಳ್ತೀರಿ ಸಂದರ್ಭದಲ್ಲಿ? ಕೃಷ್ಣ ನಾಯಕರವರು 2022 JDS ಅಲ್ಲಿದ್ದು ಅವರು ಅಭ್ಯರ್ಥಿಯಾಗಿ ಪ್ರಬಲವಾಗಿ ಹೋರಾಟ ಮಾಡಿದರು. ಟಿಕೆಟ್ ವಂಚಿತರಾದ ನಂತರ ಪಕ್ಷದಿಂದ ಸ್ವಲ್ಪ ದೂರ ಆಗಿ ಆ ಚುನಾವಣೆಯಲ್ಲಿ 2ನೇ ಸ್ಥಾನದಲ್ಲಿ ಮತವನ್ನು ಪಡೆದೋದ್ರ ಜೊತೆಗೆ ಈ 23 ನಂತರ ಯಾವುದೇ ಪಕ್ಷದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಜೊತೆಗೆ 2023 ಚುನಾವಣೆಯಲ್ಲಿ ನಿಂತು ನಮ್ಮ ಪಕ್ಷದ ಅಭ್ಯರ್ಥಿ ಪರಾಭವಗೊಂಡಿದ್ದಂಥ ಜಯಪ್ರಕಾಶ್ ರವರು ಪಕ್ಷ ಸಂಘಟನೆಯಲ್ಲಿ ಹಿನ್ನಡೆ ಆಗ್ತಾ ಇದೆ, ನಾವೆಲ್ಲ ಒಟ್ಟಾಗಿ ಮತ್ತೆ ಪಕ್ಷಕ್ಕೆ ಪುನಶ್ಚೇತನ ಕೊಡಬೇಕು, ಸಕ್ರಿಯವಾಗಿ ಪಕ್ಷವನ್ನು ಸಂಘಟಿಸಬೇಕು ಅಂತಕ್ಕಂಥ ಆಲೋಚನೆಯಿಂದ ಮಾಜಿ ಶಾಸಕರಾದಂಥ ಚಿಕ್ಕಣ್ಣವರು, ದೊಡ್ಡ ನಾಯಕರು, ನಮ್ಮ ಸರಗೂರು ಮತ್ತು HD ಕೋಟೆಯ ವ್ಯಾಪ್ತಿಯ ಪಕ್ಷದ ಅಧ್ಯಕ್ಷರುಗಳು, ಎಲ್ಲ ಸಮಾಜದ ಮುಖಂಡರುಗಳು, ಯಾಕೆಂದರೆ ಒಬ್ಬರು ಇಬ್ಬರು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಎಲ್ಲ ಸಮಾಜದ ಮುಖಂಡರುಗಳು ಒಟ್ಟಾಗಿ ಕೂತು ಚರ್ಚೆ ಮಾಡಿ ಪಕ್ಷಕ್ಕೆ ಕಾಯಕಲ್ಪವನ್ನು ಕೊಡಬೇಕು. 28 ಚುನಾವಣೆಯಲ್ಲಿ JDS ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು. ಜೊತೆಗೆ ಬರೀ ಗೆಲುವಿನ ಆಶಯಕ್ಕಿಂತ ತಾಲೂಕಿನ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ, ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ, ಹಾಗೆ ನಿಖಿಲ್ ಕುಮಾರಸ್ವಾಮಿಯವರ ಏನು ನಾಯಕತ್ವ, ಯುವಜನತಾ ದಳದ ನಾಯಕತ್ವದಲ್ಲಿ ಒಂದು ಸದಸ್ಯತ್ವದ ಅಭಿಯಾನ ನಡೀತಾ ಇದೆ, ಅದಕ್ಕೆ ಎಲ್ಲರೂ ಒಂದು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಕೃಷ್ಣ ನಾಯಕರು ಮರಳಿ ಮನೆಗೆ ಬಂದಿದ್ದಾರೆ. ಅವರಿಗೆ ಹಾರ್ದಿಕವಾದ ಶುಭಾಶಯವನ್ನು ಕೋರ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಆ ದೇವರು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಲಿ. ಆ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳು, ಹಿರಿಯರು, ಎಲ್ಲ ಸಮಾಜದ ನಾಯಕರುಗಳು ಕೃಷ್ಣ ನಾಯಕರವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡಲಿ. ಆ ಬೆಂಬಲದ ಮುಖಾಂತರ ಅವರು ಶಾಸಕರಾಗಿ ಆಯ್ಕೆಯಾಗಿ ಬರಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸಿ. ಓಕೆ ಸರ್, ಇನ್ನು ಪಕ್ಷ ಸೇರ್ಪಡೆ ಆಗುವಂತಹ ಕ್ಷಣದಲ್ಲೇ ಟಿಕೆಟ್ ಕೂಡ ಘೋಷಣೆ ಆಗಿರುವಂಥದ್ದು, ಏನು ಬದಲಾವಣೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ? ನಾವೀಗಾಗಲೇ ರಾಜ್ಯ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು, ದೇವೇಗೌಡಜಿಯವರ ಹತ್ರ ಚರ್ಚೆ ಮಾಡಿ ಹಿಂದೆ ಆದಂಥ ಘಟನೆಗಳಾಗಬಾರ್ದು, ಅವರು ಸೇರ್ಪಡೆ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಭರವಸೆ ಕೊಡಬೇಕು. ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಅವ್ರೇನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ಜೀವ ತುಂಬೋದು ಬೇಡ. ಅವರಿಗೆ ಮುಂದಿನ ಚುನಾವಣೆಯಲ್ಲಿ 2028 ಅಥವಾ 29 ಚುನಾವಣೆ, ವಿಧಾನಸಭಾ ಚುನಾವಣೆ ಏನು ನಡೆಯುತ್ತೆ ಆ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಘೋಷಣೆ ಮಾಡುವುದಕ್ಕಿಂತ ಮುಂಚೆ ಪಕ್ಷದ ಸಂಘಟನೆಗೆ ಸ್ವತಂತ್ರವನ್ನು ಕೊಡಬೇಕು, ಸ್ವತಂತ್ರವಾಗಿ ಅವರು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹಸಿರು ನಿಶಾನೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದಾರೆ. ಪಕ್ಷದ ಮುಖಂಡರಿಗೂ ಧನ್ಯವಾದಗಳು. ಅವರ ಬೆಂಬಲಿಗರಾಗಿ ಬಂದಿರತಕ್ಕಂಥ ನಮ್ಮ HD ಕೋಟೆ ತಾಲೂಕಿನ ಎಲ್ಲ ಹಿರಿಯ ಮುಖಂಡರುಗಳಿಗೂ ಸಹ ನಾನು ಮೈಸೂರು ಜಿಲ್ಲಾ JDS ಪಕ್ಷದ ವತಿಯಿಂದ, ರಾಜ್ಯದ JDS ಪಕ್ಷದ ವತಿಯಿಂದ HD ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು, ನಮ್ಮ HD ದೇವೇಗೌಡಜಿಯವರ ಆಶೀರ್ವಾದ ಖಂಡಿತ ಕೃಷ್ಣ ನಾಯಕರ ಮೇಲೆ ಇರ್ತದೆ. ಅವರು ಮುಂದಿನ ದಿನಗಳಲ್ಲಿ ಶಾಸನಸಭೆಯ ಶಾಸಕರ ಆಯ್ಕೆಯಾಗಿ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು, ಆಶಯವನ್ನು ವ್ಯಕ್ತಪಡಿಸ್ತೀನಿ. ಓಕೆ, HD ಕೋಟೆಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಗುತ್ತಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು? ಚುನಾವಣೆ ಹತ್ರ ಬರ್ತಾ ಇದೆ, ಸಮೀಪ ಇದೆ. ಅವರನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮುಖಂಡರುಗಳು ಹೇಳಿದರು, ಸ್ಥಳೀಯ ಮುಖಂಡರುಗಳ ವಿಶ್ವಾಸಕ್ಕೆ ತಗೋಬೇಕು, ಅವರೆಲ್ಲರನ್ನೂ ಒಂದು ಸರಿ ಭೇಟಿ ಆಗಬೇಕು, ಅವ್ರ ಹತ್ರ ಚರ್ಚೆ ಮಾಡಿ ಸೇರ್ಪಡೆಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರನ 6 ತಿಂಗಳಿಂದನೇ ನಮ್ಮ ರಾಜ್ಯ ನಾಯಕರುಗಳು ಸೂಚನೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಅವರು ಸ್ಥಳೀಯ ವಿಧಾನಸಭಾ ವ್ಯಾಪ್ತಿಯ HD ಕೋಟೆಯ ಎಲ್ಲ ಮುಖಂಡರುಗಳನ್ನ ಭೇಟಿಯಾಗಿ ನಾನು JDS ಸೇರಬೇಕು ಅಂತ ಇದ್ದೀನಿ, ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮ ಬೆಂಬಲ ಬೇಕು, ನಿಮ್ಮ ಸಹಕಾರ ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ನಾನೂ ಸಹ ಹಲವಾರು ಮುಖಂಡರುಗಳಿಗೆ ಫೋನ್ ಮುಖಾಂತರ ಮಾಡಿ
ಪಕ್ಷ ಏನಿವತ್ತು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಸಂಘಟಿತರಾಗಬೇಕು, ಸಂಘಟನೆ ಆಗಬೇಕು. ಆದ್ದರಿಂದ ನೀವೆಲ್ಲರೂ ಕೃಷ್ಣ ನಾಯ್ಕರವರಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದೆ. ನಮ್ಮ ಅಧ್ಯಕ್ಷರುಗಳು, ನಮ್ಮ ಮುಖಂಡರುಗಳು, ಇತರೆ ಎಲ್ಲ ಸಮಾಜದ ಹಿರಿಯರಿಗೆ ಮಾಡಿದಾಗ ನಾನು ಸಹ ಅವರು ಒಳ್ಳೆಯ ಅಭಿಪ್ರಾಯವನ್ನು ಹೇಳಿ ಒಳ್ಳೆಯ ನಿರ್ಧಾರಕ್ಕೆ ಪಕ್ಷದ ಮುಖಂಡರು ಬಂದಿದ್ದಾರೆ. ನಮ್ಮ ಸಹಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದನ್ನು ಕೃಷ್ಣ ನಾಯ್ಕರಿಗೂ ಹೇಳಿದೆ, ಹೋಗಿ ಅಪ್ಪ ನೀವು ನಮ್ಮ ಮುಖಂಡರುಗಳನ್ನು, ನಿಮ್ಮ ಮುಖಂಡರುಗಳನ್ನ ಸೇರಿಸಿ ಒಂದು ಬೆಸುಗೆಯನ್ನು ಹಾಕಬೇಕು, ಸಮ್ಮಿಲನ ಆಗಬೇಕು. ಆ ಎರಡೂ ಮುಖಂಡರುಗಳು ಕಾರ್ಯಕರ್ತರು ಸೇರಿ ನಿಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟರೆ ನೀವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ, ನಿಮಗೆ ಒಳ್ಳೆಯದಾಗಲಿ, ಹೋಗಿ ಅಂತಕ್ಕಂಥ ಮಾತನ್ನು ನಮ್ಮ ಪಕ್ಷದ ಮುಖಂಡರುಗಳ ಮಾರ್ಗದರ್ಶನದ ಮುಖಾಂತರ ಹೇಳಿದೆ. ಅದು ಇವತ್ತು ಯಶಸ್ಸಾಗಿದೆ. ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರೆದು ಅಲ್ಲಿ ಒಂದು ದೊಡ್ಡ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿ, ರಾಜಕಾರಣ ಆದಮೇಲೆ ಎರಡು ಗುಂಪು ಆದಮೇಲೆ ಸ್ವಲ್ಪ ಮನಸ್ಸು ತಿಳಿಯಾಗಿರೋದಿಲ್ಲ. ಆ ತಿಳಿಯಾಗಬೇಕು ಅಂತಕ್ಕಂಥದ್ದನ್ನು ಬಹಳ ಬೇಗ ಪೂರೈಸಬೇಕಾದ್ರೆ ಎರಡೂ ಬಣಗಳ ಮುಖಂಡಗಳನ್ನ ಒಂದು ಕಡೆ ಕಲೆ ಹಾಕಿ ನಮ್ಮ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರು ಆದಂಥ ಕುಮಾರಸ್ವಾಮಿ ಅವರನ್ನು, ರಾಜ್ಯ ಯುವಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆಹ್ವಾನ ಮಾಡಿ ಜಿಲ್ಲೆ ಮುಖಂಡರುಗಳೆಲ್ಲರನ್ನೂ ಆ ಸಭೆಗೆ ಕರೆದು ಅಲ್ಲಿ ಒಂದು ಸಭೆಯನ್ನು ಮಾಡಿ ಎರಡೂ ಗುಂಪಿನ ಮುಖಂಡಗಳು, ಕಾರ್ಯಕರ್ತರು ಸಮ್ಮಿಲನವಾಗಿ ಒಟ್ಟಾಗಿ ಹೋಗ್ತಕ್ಕಂಥ ಸಂದರ್ಭವನ್ನು ಬಹಳ ಬೇಗ ಮಾಡಲಿಕ್ಕೆ ಕುಮಾರಸ್ವಾಮಿಯವರು ದಿನಾಂಕವನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಓಕೆ, ಆ ಸಭೆಯಲ್ಲಿ ಏನಾದರೂ ಮತ್ತೆ JDS ಸೇರ್ಪಡೆ ಆಗ್ತಾರಾ ಅಂದ್ರೆ ಇವತ್ತು ಸಾಂಕೇತಿಕವಾಗಿ ಕೃಷ್ಣ ನಾಯ್ಕ ಅವರು ಸೇರ್ಪಡೆ ಆಗಿದ್ದಾರೆ ಅಂತೇಳಿ ಕುಮಾರಣ್ಣ ಅವರು ಹೇಳಿದ್ರು. ಎಷ್ಟು ಜನ ಸೇರ್ಬೋದು, ಎಷ್ಟು ಜನ ಕಾರ್ಯಕರ್ತರು JDS ಸೇರ್ಪಡೆ ಆಗ್ತಾರೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದು? ಮೂಲ JDS ಕಾರ್ಯಕರ್ತರು JDS ಸೇರ್ಪಡೆ ಆಗುವ ಅವಶ್ಯಕತೆ ಇಲ್ಲ. ಕೃಷ್ಣ ನಾಯ್ಕರವರ ಬೆಂಬಲಿಗರು 2023 ಚುನಾವಣೆಯಲ್ಲಿ BJPಯ ಪರವಾಗಿ ಹೋರಾಟ ಮಾಡಿದರು. ಎಲ್ಲರೂ ಒಟ್ಟಾರೆ ಸೇರಿ JDS ಜೊತೆ ವಿಲೀನ ಆಗಿ ಎರಡೂ ಬಣದ ಕಾರ್ಯಕರ್ತರು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೆ ಮಾದೇವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.